ಇವತ್ತು ತುಂಬ ಟೇಸ್ಟಿಯಾಗಿರೋ ಮೊಟ್ಟೆ ಸಾರು ಯಾವ ರೀತಿ ಮಾಡೋದಂತ ನೋಡೋಣ. ಇದು ನೀವು ಮೊಟ್ಟೆ ಸಾರು ಅಂತಲೇ ಹೇಳ್ಬೋದು, ಇಲ್ಲ ಮೊಟ್ಟೆ ಕರಿ ಅಂತಲೂ ಹೇಳ್ಬೋದು. ಅಷ್ಟೂ ಚೆನ್ನಾಗಿರುತ್ತೆ. ಇವಾಗ ಒಂದು ಚಿಕ್ಕ ಜಾರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀವು ಕೊಬ್ಬರಿ ಹಾಕ್ಕೊಬೇಕು. ಆಮೇಲೆ ಕಡಲೆಪಪ್ಪು ಒಂದು ಸ್ಪೂನ್ ಹಾಕ್ಕೊಳ್ಳಿ. ಒಂದು ಏಲಕ್ಕಿ, ಚಕ್ಕೆ, ಲವಂಗ. ಚಕ್ಕೆ ಒಂದು 2 ಪೀಸು, ಲವಂಗ ಒಂದು 3 ಪೀಸು, ಗಸಗಸೆ ಸ್ವಲ್ಪ ಹಾಕ್ಕೊಂಡು ನೈಸಾಗಿ ರುಬ್ಬಬೇಕು. ನೀರು ಹಾಕಿ ಪೇಸ್ಟ್ ಥರ ನೀವು ರುಬ್ಬಿ ಇಕ್ಕೊಬೇಕು. ನೆಕ್ಸ್ಟ್ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಇದು ಬಂದು ಸ್ವಲ್ಪ ಎಣ್ಣೆ ಬಂದು ನೀವು ಧಾರಾಳವಾಗೇ ಹಾಕ್ಕೊಬೇಕು. ಅಷ್ಟು ನಿಮ್ಗೆ ಗೊತ್ತಾಗುತ್ತೆ ಅದು ಮಾಡ್ತಾ ಇರುವಾಗ ಎಣ್ಣೆ ಜಾಸ್ತಿ ಅಂತ, ಬಟ್ ಆದರೆ ಲಾಸ್ಟ್ ಫಿನಿಶಿಂಗಲ್ಲಿ ಕರೆಕ್ಟಾಗೇ ಇರುತ್ತೆ. ಅದಕ್ಕೆ ಏನು ಮಾಡ್ಕೊಳ್ಬೇಕು, ಸ್ವಲ್ಪ ಕರಿಬೇವು ಹಾಕ್ಕೊಬೇಕು. ನೆನಪಿರಲಿ, ಸಾಸಿವೆ ಎಲ್ಲ ಏನೂ ಹಾಕ್ಕೊಬೇಡಿ. ಎಣ್ಣೆ ಹಾಕಿ ಕರಿಬೇವು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಟ್ಟು, ಇಲ್ಲಿ ಇರೋದು ಮೈನ್ ಇಂಪಾರ್ಟೆಂಟು, ಈರುಳ್ಳಿ ಬೆಂದು ತುಂಬ ಬ್ರೌನ್ ಕಲರ್ ಥರ ಆಗೋ ಥರ ನೀವು ಮಾಡಬಾರ್ದು. ಒಂದು ಲೈಟ್ ಆ್ಯಂಡ್ ಕಲರ್ ಕ್ರಂಚಿಯಾಗಿ ಆನಿಯನ್ ಆಗುತ್ತೆ ಗೊತ್ತಾ, ಆ ರೀತಿ ನೀವು ಬಂದು ಈ ಆಯಿಲಲ್ಲಿ ಮಿಕ್ಸ್ ಕೊಟ್ಕೊಂಡೆ ನೀವು ಫ್ರೈ ಮಾಡ್ಕೊಬೇಕು. ಆನಿಯನ್ ಫ್ರೈ ಮಾಡೋದ್ರಲ್ಲೇ ಇರೋದು ಸಾರು ಟೇಸ್ಟ್ ಇರುತ್ತಾ ಇಲ್ವಾ ಅಂತ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು, ಅದು ಹಸಿ ವಾಸನೆ ಹೋಗೋ ಥರ ನೀವೇನು ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೆನಪಿರಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೊಬೇಕು. ನೋಡಿರಿ, ಈರುಳ್ಳಿ ಈ ರೇಂಜ್ಗೆ ನಾವು ಫ್ರೈ ಮಾಡ್ಕೊಂಡಾಗಿದೆ. ಇವಾಗೇನು ಮಾಡ್ಕೊಬೇಕು, ಒಂದು 3 ಟೊಮೆಟೊ ನೀವು ತೊಗೊಬೇಕು. ಜಾಸ್ತಿ ಟೊಮೆಟೊ ಹಾಕೋಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದೇನೆಂದರೆ ಹುಳಿ ಟೊಮೆಟೊ ಹಾಕಬೇಡ್ರಿ. ಈ ಥರ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದು ಬೇಡ. ಈ ಥರ ನೀವು ಮೀಡಿಯಮ್ ಸೈಜ್ಗೆ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ನೋಡಿ, ಈ ಥರ ನೀವು ಬೇಯಿಸ್ಕೊಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ನಿಮಿಷ ಇಕ್ಕಿದ್ರೆ ಸಾಕು. ಟೊಮೆಟೊ ಈ ಥರ ಎಲ್ಲ ಬೆಂದಿರ್ತೈತೆ. ಸುಮ್ಮನೆ ಸೌಟಲ್ಲಿ ನೀವು ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಇಷ್ಟೇ ರೀ ಮಸಾಲೆ. ಇನ್ನೇನು ಎಕ್ಸ್ಟ್ರಾ ಹಾಕೋದು ಬೇಡ. ಈ ರೀತಿ ಹಾಕಿಬಿಟ್ಟು ನೀಟಾಗಿ ನೀವು ಮಿಕ್ಸ್ ಕೊಡಬೇಕು. ಯಾವ ರೀತಿ ಅಂದರೆ, ಈ ಎಣ್ಣೆಲೇ ಬಂದು ಆ ಸ್ಪೈಸಸ್ ಎಲ್ಲ ಮಿಕ್ಸ್ ಆಗಬೇಕು. ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಆಯಿಲಲ್ಲಿ ಯಾವ ರೀತಿ ಎಲ್ಲ ಸ್ಪೈಸಸ್ ಮಿಕ್ಸ್ ಆಗಿದೆ ಅಂತ. ನೋಡಿ ಯಾವ ರೀತಿ ಅದು ಟೊಮೆಟೊ ಎಲ್ಲ ಮ್ಯಾಶ್ ಆಗಿದೆ, ಮಿಕ್ಸ್ ಆಗಿದೆ, ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ. ಈ ರೀತಿ ನೀವು ಬೇಯಿಸೋದ್ರಿಂದನೇ ನಿಮಗೆ ಟೇಸ್ಟಾಗಿ ಬರೋದು. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೂ 1 ನಿಮಿಷ ನೀವು ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸಾರು ಎಲ್ಲನೂ ಹಾಕ್ತೀವಿ, ಅವ್ರು ಹೇಳಿರೋ ಥರನೇ ಹಾಕ್ತೀವಿ, ಬಟ್ ಅದು ನನಗೆ ಟೇಸ್ಟೇ ಬಂದಿಲ್ಲ ಅಂತೀರಲ್ಲ, ಈ ಪ್ರಾಸೆಸಿಂಗೆಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಯಾರು ಬೇಕಂದ್ರೂ ಈ ಥರ ಸಾರುಗಳನ್ನ ನೀವು ಟೇಸ್ಟಾಗಿ ಮಾಡ್ಬೋದು. ಇವಾಗ ನಾವು ರುಬ್ಬಿಕೊಂಡಿರ್ತೀವಲ್ಲ ಪೇಸ್ಟ್, ಅದನ್ನು ಇದ್ರೊಳಗೆ ಹಾಕ್ಕೊಬೇಕು. ನೋಡಿದ್ರೆ ಯಾವ ರೀತಿ ಪೇಸ್ಟ್ ನೈಸಾಗಿದೆ ಅಂತ. ಈ ರೀತಿಗೆ ನೀವು ನೀರು ಹಾಕ್ಕೊಂಡು ರುಬ್ಕೊಬೇಕು. ಇವಾಗ ನಾವು ಬಂದು ಹಸಿಗೆ ಹಾಕಿರೋದು ಕೊಬ್ಬರಿ ಎಲ್ಲ ನಾವು ಯಾವುದೋ ಆಯಿಲಲ್ಲಿ ಹುರ್ಕೊಂಡಿಲ್ವಲ್ಲ, ಆದ್ದರಿಂದ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ನೀವು ನೀಟಾಗಿ ಕುದಿಸ್ಕೊಂಡಾಗಿದೆ. ಇವಾಗ ನಿಮ್ಗೆ ಯಾವ ರೀತಿ ನಿಮಗೆ ತಿಕ್ನೆಸ್ ಬೇಕೋ ಆ ರೀತಿಗೆ ನೀವು ನೀರು ಹಾಕ್ಕೊಬೇಕು. ತುಂಬ ನೀರು ತುಂಬ ಗಟ್ಟಿ ಇದ್ರೂ ತಿನ್ನೋಕ್ಕಾಗಲ್ಲ. ಈ ರೇಂಜಿಗೆ ಹಾಕಿಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ನೀವು ಇದನ್ನು ಎಣ್ಣೆ ಬಿಡೋ ಗಂಟ ನೀವು ಕುದಿಸ್ಕೊಬೇಕು. ಉಪ್ಪು ಹಾಕ್ಕೊಂಡು ಈ ರೀತಿ ಕುದಿಸ್ಕೊಂಡಾಗಿದೆ. ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಮೊಟ್ಟೆ ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ. ಈ ರೀತಿ ಮಾಡಿದ್ರೇ ಸಾಕು, ಬೇರೆ ಥರ ಏನು ಕಟ್ ಮಾಡಬೇಡಿ. ಇದನ್ನು ಒಂದರಿಂದ ಒಂದ್ರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಉದುರಿಸಿಕ್ಕಿ ಒಂದು 2 ನಿಮಿಷ ನೀವು ಕುದಿಸಿದ್ರೆ ಸಾಕು. ಬಿಸಿ ಬಿಸಿಯಾಗಿರೋ ಮೊಟ್ಟೆ ಸಾರು ರೆಡಿ ಆಯಿತು. ಇವಾಗ ಮನೇಲಿ ಚಿಕನ್ ಮಾಡಿಲ್ವಾ, ಏನು ಚಿಂತೆ ನಿಮಗೆ. ಈ ಥರ ಸಾರು ಮಾಡಿದ್ರೆ ಎಲ್ಲದಕ್ಕೂ ಕಾಂಬಿನೇಷನ್ ಇರುತ್ತೆ. ನೀವು ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ವ್ಯೂಸ್ ಜಾಸ್ತಿ ಬರಬೇಕಂತ ಆಗ್ತಾಯಿಲ್ಲ. ಏನಿಲ್ಲ, ನೀವು ನೋಡಿಬಿಟ್ಟು ಇದು 1-2 ಮೊಟ್ಟೆಲಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ. ಆಮೇಲೆ ನೀವೇ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಪ್ಲೀಸ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.